ಹಾಯ್ ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ತಯಾರಿ ಮಾಡ್ತಾ ಇದ್ದೀರಾ ಪರೀಕ್ಷೆಗೆ? ಹಾಗಿದ್ರೆ ಬನ್ನಿ, ಕ್ವಿಕ್ಕಾಗಿ ಇವತ್ತು ಮೈಂಡ್ ಮ್ಯಾಪ್ ಮುಖಾಂತರ ಸಂಧಿಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲ ಮ್ಯಾಮ್ ನನಗೆ ಹೆಚ್ಚಿನ ಮಾಹಿತಿ ಬೇಕು, ನನಗೆ ಫುಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಮ್ಮ ಒನ್ ಶಾಟ್ ವಿಡಿಯೋನ ನೋಡಿ. ಈಗ ನಾನು ಕ್ವಿಕ್ಕಾಗಿ ಮೈಂಡ್ ಮ್ಯಾಪ್ ಮಾಡಿಕೊಂಡು ಹೇಗೆ ಸಂಧಿಗಳನ್ನು ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ನಮ್ಮ ಈ ಕ್ಲಾಸನ್ನು ಶುರು ಮಾಡೋಣ. ಫಸ್ಟ್ ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಮೈಂಡ್ ಮ್ಯಾಪ್ ಮಾಡಿ ಸಂಧಿ ಮಾಸ್ಟರ್ ಆಗಿ, ಅಂದರೆ ಮೈಂಡ್ ಮ್ಯಾಪ್ ಮಾಡಿಕೊಂಡು ಸಂಧಿ ಮಾಸ್ಟರ್ ಆಗೋದು. ಓಕೆ, ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ನಾವು ಸಂಧಿಗಳನ್ನು ಎರಡು ರೀತಿಯಾಗಿ ವಿಂಗಡಿಸ್ತೀವಿ. ಒಂದು ಏನು ಮಾಡ್ತೀವಿ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ. ಅದಕ್ಕಿಂತ ಮುಂಚೆ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಕೂಡ ಮಾಡಿರ್ತೀವಿ ಅಲ್ವಾ. ಅದು ನಾನೀಗ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ, ಅದಕ್ಕಿಂತ ಮುಂಚೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ. ಈಗ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ವ್ಯಂಜನ ಸಂಧಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಈಗ ಕನ್ನಡ ಸಂಧಿಗಳು ಯಾವ್ದ್ಯಾವ್ದಿದೆ? ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ. ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ವರ ಸಂಧಿ ಆಗಿರುತ್ತೆ. ಇಲ್ಲಿ ಯ ಮತ್ತು ವ ಕಾರಗಳ ಆಗಮ ಆದರೂ ಕೂಡ ಇಲ್ಲಿ ಅ ಮತ್ತು ಸ್ವರಗಳ ಬದಲಾಗಿ ಇಲ್ಲಿ ಯ ಮತ್ತು ವ ಆಗಮ ಆಗೋದ್ರಿಂದ ಇದನ್ನ ಸ್ವರ ಸಂಧಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಆದೇಶ ಸಂಧಿ ಇದೆ. ಆದೇಶ ಸಂಧಿ ವ್ಯಂಜನ ಸಂಧಿ, ಯಾಕಂದ್ರೆ ಇಲ್ಲಿ ಕ ಚ ಟ ತಪ್ಪಗಳಿಗೆ ಗದಬಗಳು ಆದೇಶವಾಗಿ ಬರುತ್ತೆ, ಅದಕ್ಕೆ ಇದನ್ನ ಆದೇಶ ಸಂಧಿ ಅಥವಾ ಗದಬಾದೇಶ ಸಂಧಿ ಅಂತ ಹೇಳ್ತೀವಿ. ಹಾಗೇನೆ ಇವೆಲ್ಲ ಏನು ಅಂದ್ರೆ ಈ ಮೂರು ಕನ್ನಡ ಸಂಧಿಗಳು, ಅಂದ್ರೆ ಇದರಲ್ಲಿ ಕನ್ನಡ ವರ್ಡ್ಗಳಿರುತ್ತೆ, ಕನ್ನಡ ಪದಗಳೇ ಇರೋದ್ರಿಂದ ಇದನ್ನ ಕನ್ನಡ ಸಂಧಿ ಅಂತ ಹೇಳಿದ್ವಿ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ಉದಾಹರಣೆಗಳ ಮೂಲಕ ಅಭ್ಯಾಸ ಮಾಡೋದು. ಹೇಗಪ್ಪ ಉದಾಹರಣೆಗಳ ಮೂಲಕ ಅಭ್ಯಾಸ ಮಾಡೋದು ಅಂದರೆ, ನಿಮ್ಮ ಚಟುವಟಿಕೆಯಲ್ಲಿ ಯಾವುದಾದ್ರೂ ಸಂಧಿ ಕೊಟ್ಟಿದ್ರೆ ಆ ಸಂಧಿಗಳನ್ನು ಬರ್ಕೊಳ್ಳಿ. ಆ ಸಂಧಿ ಬರ್ಕೊಂಡ ನಂತರ 3ರಿಂದ 5 ಉತ್ತಮ ಉದಾಹರಣೆಗಳನ್ನು ಸಂಗ್ರಹಿಸಿ, ಅಂದರೆ ಅದರಲ್ಲಿರುವಂಥ ಉದಾಹರಣೆಗಳನ್ನು ತಗೊಳ್ಳಿ. ಆಮೇಲೆ ಉದಾಹರಣೆಗಳನ್ನ ದಿನವೂ ಓದಿ ಪಠಿಸಿ, ಅಂದರೆ ನೀವು ಮಾಡಿದಂಥ ಉದಾಹರಣೆ ಯಾವ್ದ್ಯಾವ್ದು ತೊಗೊಂಡಿರ್ತೀರ ಅದನ್ನು ಡೈಲಿ ಗ್ಲ್ಯಾನ್ಸ್ ಮಾಡಿ, ಯಾಕಂದರೆ ಒಂದು ಯಾವಾಗೋ ಮಾಡಿಬಿಟ್ಟು ಇಟ್ಬಿಟ್ರೆ ಬರಲ್ಲ ಅದು, ಅದಕ್ಕೋಸ್ಕರ. ಹಾಗಿದ್ರೆ ನಾನು ಫಸ್ಟ್ ಸಂಧಿ ಸ್ವರಲೋಪ ಸಂಧಿ. ಏನಪ್ಪ ಸ್ವರಲೋಪ ಸಂಧಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಬೆನ್ನು ಅಂತಿದೆ, ಇಲ್ಲಿ ಊ ಇದೆ, ಹೌದಾ, ಇಲ್ಲಿ ಅ ಇದೆ, ಈ ಊ ಏನಾಗುತ್ತೆ ಲೋಪ ಆಗಿ ಇಲ್ಲಿ ಬೆನ್ನಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಹಾಗೇನೆ ನಾನು ಇಲ್ಲಿ ಸ್ವರ ಲೋಪ, ಸ್ವರದ ಮುಂದೆ ಸ್ವರ ಬಂದು ಸ್ವರ, ಯಾವ ಸ್ವರ ಲೋಪ ಆಗುತ್ತೆ, ಇದು ಯಾವುದು ಪೂರ್ವಪದ, ಪೂರ್ವಪದದ ಮೊದಲ ಸ್ವರ ಲೋಪ ಆದರೆ ಅದನ್ನ ಸ್ವರಲೋಪ ಸಂಧಿ ಅಂತ ಹೇಳ್ತೀವಿ. ಇದೇ ಥರ ನಿಮಗೆ ಒಬ್ಬೊಬ್ಬರು ಇದೆ, ಅದು ಕೂಡ ಸೇಮ್ ಟು ಸೇಮ್. ಇಲ್ಲೇನಾಗುತ್ತೆ, ಬ ಇದೆ, ಬ ಅಂತಂದಾಗ ಅ ಅಲ್ವಾ, ಇಲ್ಲಿ ಅ ಬರುತ್ತೆ, ಇಲ್ಲಿ ವ ಬರುತ್ತೆ, ಈ ಅ ಲೋಪ ಆಗುತ್ತೆ, ಇದು ಏನಾಗುತ್ತೆ ವ ಸೇರುತ್ತೆ, ಅದಕ್ಕೆ ಒಬ್ಬೊಬ್ಬರು ಆಗುತ್ತೆ. ಈಗ ಬೆನ್ನೆಲುಬು ಹಾಗೆ ಹೇಗಾಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಮಕ್ಕಳೇ? ಸರಿ, ಬೆನ್ನೆಲುಬು ಹೇಗೆ ಸ್ವರಲೋಪ ಸಂಧಿ ಆಗುತ್ತೆ ಅಂತ ಹೇಳಿ ನೀವು ನಂಗೆ ಕಮೆಂಟ್ ಮಾಡಿ. ಇದರಲ್ಲಿ ಏನು ಗೊತ್ತಾ, ಪ್ರತಿಯೊಂದು ಸಂಧಿಗೆ 3ರಿಂದ 5 ಉದಾಹರಣೆಗಳನ್ನು ಬರ್ಕೋರಿ. ಎಲ್ಲಿಂದ ಬರ್ಕೊಳ್ತೀರಾ? ನಿಮ್ಮ ಚಟುವಟಿಕೆ, ನಿಮ್ಮ ಭಾಷಾ ಚಟುವಟಿಕೆ ಇರುತ್ತಲ್ಲ, ಅಲ್ಲಿ ಕೊಟ್ಟಿರುವ ಸಂಧಿಗಳನ್ನೇ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅಲ್ಲಿರೋದನ್ನೇ ನಿಮಗೆ ಪುಸ್ತಕದಲ್ಲಿರೋದನ್ನೇ ಕೊಡ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ಏನು ಗೊತ್ತಾ, ಪ್ರತಿಯೊಂದು ಸಂಧಿಯ ನಿಯಮವನ್ನು ಸರಳವಾಗಿ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಸ್ವರಲೋಪ ಸಂಧಿಗೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆ ಸ್ವರ ಲೋಪ ಆಗುತ್ತೆ. ಇಷ್ಟು ಮೈಂಡ್ ಮ್ಯಾಪ್ ಮಾಡಿ ಇಟ್ಕೊಂಬಿಡಿ, ಸರಿನಾ? ಈಗ ಸೆಕೆಂಡ್ ಒನ್ನು ಯ ಮತ್ತು ವ. ಯಾಕಪ್ಪ ಯ ಮತ್ತು ವ ಅಂತ ಹೇಳಿದಾಗ, ಇಲ್ಲಿ ನೋಡಿ ಭೇದ ಅ, ಇಲ್ಲಿ ಅ ಇದೆ, ಇಲ್ಲಿ ಇ ಇದೆ, ಹೌದಾ, ಇದ್ರ ಬದಲು ಏನಾಗಿದೆ ವ ಬಂದಿದೆ. ಇಲ್ಲಿ ನೋಡಿ ಕಿ ಇ ಇದೆ, ಇಲ್ಲಿ ಅ ಇದೆ, ಹೌದಾ, ಇದ್ರ ಬದಲು ಯ ಕಾರ ಬಂದಿದೆ. ಏನು ಮ್ಯಾಮ್ ಹೇಗೆ ಅಂತ ಕೇಳಿದಾಗ, ನಿಮಗೆ ಇ ಮತ್ತು ಅ ಬದಲು ಯ ಮತ್ತು ವ ಬಂದಾಗ ಯಕಾರಾಗಮ ಮತ್ತು ವಕಾರಾಗಮ ಸಂಧಿ ಆಗುತ್ತೆ ಅಂತ ಹೇಳಿ ನಿಮ್ಗೆ ನೆನಪಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಮ್ಯಾಮ್ ನಂಗೆ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ನಮ್ಮ ಒನ್ ಶಾಟ್ ವಿಡಿಯೋನ ನೋಡಿ ಮಕ್ಕಳೇ. ಹಾಗೆಯೇ ಇದು ಹೇಗಾಗುತ್ತೆ, ಅಳಿ ಪ್ಲಸ್ ಆಸೆ, ಅಳಿಯಾಸೆ ಹೇಗೆ ಇದು ನಮಗೆ ಯಕಾರಾಗಮ ಸಂಧಿ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮಕ್ಕಳೇ, ಸರಿನಾ? ಓಕೆ, ಹಾಗೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಓ ಸೂಪರ್ ಕಲರ್ಫುಲ್ ಬಂತಲ್ವಾ. ಇದು ಈ ಥರ ಮಾಡಿಟ್ಕೊಂಡ್ರೆ ಕಲರ್ಗಳಿಂದ ನಮ್ಗೆ ನೆನಪಿರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಕ್ಕಳೇ, ಅದಕ್ಕೆ ಮೈಂಡ್ ಮ್ಯಾಪ್ ಹೀಗೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಗ ದ ಬ, ಯಾವುದಕ್ಕೆ? ಕ ತ ಪಗಳಿಗೆ. ಗ ದ ಬಗಳು, ಕ ಬದಲು ಗ ಬರುತ್ತೆ, ತ ಬದಲು ದ ಬರುತ್ತೆ,
ಪ ಬದಲು ಬ ಬರುತ್ತೆ. ಅದಕ್ಕೆ ಇದನ್ನ ಗದಬಾದೇಶ ಸಂಧಿ ಅಂತ ಹೇಳ್ತೀವಿ. ಕ ತ ಪಗಳಿಗೆ ಗದ ಬಗಳು ಬರುತ್ತೆ. ಬರೀ ಇಷ್ಟೇ ಬರುತ್ತಾ ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ. ಇಲ್ಲ, ಹಗೆ ವ ಬರುತ್ತೆ, ಬಗೆ ಕೂಡ ವ ಬರುತ್ತೆ, ಮತ್ತೆ ಮಗೆ ಕೂಡ ವ ಬರುತ್ತೆ, ಸಗೆ ಚ ಬರುತ್ತೆ, ಮತ್ತೆ ಛ ಮತ್ತೆ ಜ ಬರುತ್ತೆ. ಇದೆಲ್ಲ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಇದೆಯಾ ಮ್ಯಾಮ್ ನಮಗೆ ಈ ಥರದ್ದು ಅಂತ ಹೇಳಿ ಕ್ವಶನ್ ಬರ್ಬೋದು. ಈ ಥರ ಏನು ಜಾಸ್ತಿ ಇಲ್ಲ ಮಕ್ಕಳೇ. ನಿಮಗೆ ಏನೇ ಇದ್ರೂ ಕ ತಪಗಳಿಗೆ ಗದಬಗಳು ಆದೇಶವಾಗಿ ಬರೋದಕ್ಕೆ ಗದಬಾದೇಶ ಸಂಧಿ ಅಂತ ಹೇಳಿ ಇದೆ, ಅಷ್ಟೇ ಇರೋದು. ಉದಾಹರಣೆ, ನೀವು ಮಳೆಗಾಲ ಎಲ್ಲ ನೋಡಿರ್ತೀರಲ್ವಾ, ಮಳೆ ಪ್ಲಸ್ ಕಾಲ ಯಾವುದು, ಉತ್ತರ ಪದದಲ್ಲಿರೋ ಕ ಬದಲು ಗಾ ಬರುತ್ತಲ್ವಾ, ಅದಕ್ಕೋಸ್ಕರ ಉತ್ತರ ಪದದ ಮೊದಲ ಒಂದು ವ್ಯಂಜನಾಕ್ಷರ. ಓಕೆನಾ, ಅದನ್ನ ಮರಿಬೇಡಿ. ಇಲ್ಲಿ ನೋಡಿ, ಕೈ ಪ್ಲಸ್ ಹಿಡಿ, ಈ ಹಿ ಬದಲು ಇಲ್ಲೇನು ಬಂದಿದೆ, ವ ಬಂದಿದೆ. ಹೌದಾ, ಹ ಬದಲು ವ ಬಂತ, ಹ ಬದಲು ವ ಬಂತ. ಓಕೆ. ಇಲ್ಲಿ ನೋಡಿ, ಇನ್ ಪ್ಲಸ್ ಸರ, ಇಂಚರ, ಈ ಸ ಬದಲು ಚ ಬಂತ ನೋಡಿ, ಇದೆಯಾ, ಸ ಬದಲು ಚ ಬಂತ. ಓಕೆ, ಈ ಥರ ಇರುವುದು. ಇಲ್ಲಿ ಬೆವರ್ ಪ್ಲಸ್ ಪನಿ ಇದೆ ನೋಡಿ, ಬೆವರ್ ವನಿ ಆಗಿದೆ. ಈ ಪ ಬದಲು ವ ಬಂತ, ಪ ಬದಲು ವ ಬಂತ. ಓಕೆ, ಇಲ್ಲಿ ಬೆವರ್ ವನಿ ನೋಡಿ, ಬೆವರ್ ಪನಿ, ಪ ಬದಲು ವ ಬಂತು. ಅದಕ್ಕೋಸ್ಕರ ಇವೆಲ್ಲ ಏನು ಅಂತ ಹೇಳಿದರೆ, ಇವನು ನೀವು ವ್ಯತಿರಿಕ್ತಗಳು ಅಂತ ಹೇಳ್ತೀವಿ, ಅಲ್ಲಿ ನಮ್ಮ ಆದೇಶ ಸಂಧಿಯಲ್ಲಿ ಬರುವಂಥದ್ದು. ಸರಿನಾ ಮಕ್ಕಳೇ? ಓಕೆ. ಇಲ್ಲಿ ನೋಡಿ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ನಿಮಗೆ ಈ ಥರ ಯಾವುದಾದ್ರೂ ಸಂಧಿಗಳು ಗೊತ್ತಿದ್ರೆ, ಗದಬಾದೇಶ ಸಂಧಿಯಲ್ಲಿ ಆ ಥರ ಯಾವುದಾದ್ರೂ ವರ್ಡ್ಗಳು, ಯಾವುದಾದ್ರೂ ಸಂಧಿ ಪದ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ನಂಗೆ ಕಮೆಂಟ್ ಮಾಡಿ, ನಾನು ಆ ಕಮೆಂಟನ್ನು ತಗೊಳ್ತೀನಿ. ಸರಿನಾ? ಓಕೆ. ಈಗ ಸಂಸ್ಕೃತದ ಸ್ವರ ಸಂಧಿಗಳನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಸಂಸ್ಕೃತದ ಸ್ವರ ಸಂಧಿಗಳು ಅಂತ ಹೇಳಿದರೆ, ಇಲ್ಲಿ ನಾನು ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಮತ್ತು ಗುಣಸಂಧಿ ಇವೆಲ್ಲ ಏನು ಅಂತ ಹೇಳಿದರೆ, ಇಲ್ಲಿ ನಮಗೆ ಸಂಸ್ಕೃತದ ಸ್ವರ ಸಂಧಿಗಳು ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಸಂಸ್ಕೃತ ಪದಗಳಿರುವಂಥ ಸ್ವರ ಸಂಧಿಗಳು, ಸ್ವರಗಳಿಂದಾದಂಥ ಸಂಧಿಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಸಂಸ್ಕೃತ ಸ್ವರ ಸಂಧಿಗಳು ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮೊದಲನೇದು ನೋಡೋಣ. ಇಲ್ಲಿ ಸವರ್ಣ ದೀರ್ಘ ಸಂಧಿ. ಸವರ್ಣ ಅಂದರೆ ಅ, ಆ, ಇ, ಈ, ಉ, ಉ ಇವೆಲ್ಲ ಏನಂದರೆ ಒಂದೇ ಜಾಗದಲ್ಲಿ ಹುಟ್ಟುತ್ತವೆ, ಅದಕ್ಕೋಸ್ಕರ ಇವನ್ನ ಸವರ್ಣಗಳು ಅಂತ ಹೇಳ್ತೀವಿ. ದೀರ್ಘಾಕ್ಷರ, ಈಗ ಅ ಮತ್ತು ಆ ಇದ್ದಾಗ ಆ ಬರುತ್ತೆ, ಈ ಮತ್ತು ಈ ಇದ್ದಾಗ ಈ ದೀರ್ಘಾಕ್ಷರ, ಉ ಮತ್ತು ಉ ಇದ್ದಾಗ ಉ ದೀರ್ಘಾಕ್ಷರ. ಈ ದೀರ್ಘಾಕ್ಷರ ಆದೇಶ ಆಗಿ ಬರೋದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆ ನೋಡಿ, ನಿಜ ಪ್ಲಸ್ ಆಶ್ರಮ, ಆ ಇದೆಯಾ, ಆ ಇರುವಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆಶ್ರಮ, ಈ ಆನೆ ಇಲ್ಲಿ ಆದೇಶ ಆಗಿ ಬಂತು, ನಿಜಾಶ್ರಮ. ಸಾರಿ ಮಕ್ಕಳೇ, ಇಲ್ಲಿ ಓಕೆ. ಸಂಗ್ರಹಾಲಯ, ಇಲ್ಲಿ ಆ ಇದೆ, ಇಲ್ಲಿ ಹ ಇದ್ದದ್ದು ಹಾ ಆಯಿತು. ಹಾಗೆಯೇ ಇಲ್ಲಿ ವಲ್ಕಲಾವೃತ ಅಂತ ಹೇಳಿದೆ, ಅದು ಕೂಡ ನಿಮಗೆ ಸವರ್ಣ ದೀರ್ಘ ಸಂಧಿಯಲ್ಲೇ ಬರುತ್ತೆ. ಹಾಗೆಯೇ ನಿಮಗೆ ಯಾವುದಾದ್ರೂ ಸವರ್ಣ ದೀರ್ಘ ಸಂಧಿಯ ಯಾವುದಾದ್ರೂ ಸಂಧಾಕ್ಷರಗಳು ಗೊತ್ತಿದ್ರೆ, ಸಂಧಿಯ ಪದಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಸರಿನಾ? ಓಕೆ. ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಸರಿ ತಪ್ಪುಗಳನ್ನು ಕಂಡುಹಿಡಿಬೋದು. ಹೇಗಪ್ಪ ಸರಿ ತಪ್ಪುಗಳನ್ನು ಕಂಡುಹಿಡಿಬೇಕು ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಇನ್ನೊಂದು ಹೇಳಬೇಕಾಗಿತ್ತು. ಇಲ್ಲಿ ದಿನಕ್ಕೆ ಒಂದು ಸಂಧಿಯನ್ನು ಕಲೀರಿ ಅಂತ ಹೇಳಿ, ಒಂದೇ ಸಂಧಿ ಡೈಲಿ ಒಂದೊಂದು ಸಂಧಿ ಕಲ್ಕೊಂಡು ಹೋದರೆ ನೀವು 360 ದಿನ ಇದೆ ಅಂತ ಅಂದ್ಕೊಳ್ಳಿ, 5 ದಿನ ಬಿಟ್ಬಿಡಿ, 360 ದಿನದಲ್ಲಿ 360 ಸಂಧಿಗಳು ಬರುತ್ತಲ್ವಾ. ಹಾಗಾದರೆ ದಿನಕ್ಕೆ ಒಂದು ಸಂಧಿ ಕಲೀರಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಅ ಮತ್ತು ಇಲ್ಲಿ ನೋಡಿ, ಇಲ್ಲಿ ಅ ಆನೆ ಇದೆ, ಇಲ್ಲೂ ಅ ಆನೆ ಇದೆ, ಹೌದಾ, ಇಲ್ಲೂ ಅ ಆನೆ ಇದೆ. ಆದರೆ ಇಲ್ಲಿ ಆದೇಶ ಆಗೋದು ಇಲ್ಲಿ ನೋಡಿ, ಈ ಇದ್ದಾಗ ಎ ಬರುತ್ತೆ, ಉ ಇದ್ದಾಗ ಓ ಬರುತ್ತೆ, ರು ಇದ್ದಾಗ ಅರ್ಕಾರ ಬರುತ್ತೆ ಅಂತ ಹೇಳಿ ನೀವು ಬೇಕಾದರೆ ಈಗ ಸರಿ ತಪ್ಪು ನಾನು ಅರ್ಕಾರ ಅಂತ ಹೇಳ್ತೀನಿ, ಇನ್ನೊಬ್ರು ನಿಮ್ಮ ಫ್ರೆಂಡ್ ಹತ್ರ ಕೇಳಬೇಕು ಈ ಇದ್ರೆ ಏನು ಬರುತ್ತೆ, ಆವಾಗ ನೀವು ಒಬ್ರಿಗೊಬ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆಟದ ಥರ ಆಡ್ಬೋದು, ಆವಾಗ ನಿಮ್ಗೆ ಈಸಿಯಾಗಿ ಅದು ಬರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಈಗ ನಾನು ಅಕಸ್ಮಾತಾಗಿ ಹೇಳ್ತೀನಿ, ಈಗ ಪೂರ್ವದಲ್ಲಿ ಅ ಆ ಇದೆ, ಉತ್ತರ ಪದದಲ್ಲಿ ಏನಾಗಿದೆ ಅಂದರೆ ಊ ಬಂದಿದೆ, ಅವಾಗ ಏನು ಆದೇಶ ಆಗುತ್ತೆ, ಅರ್ಕಾರನ ಅಂತ ಕೇಳಬೇಕು. ಅವರು ಇಲ್ಲ ಇಲ್ಲ ಏನಾಗುತ್ತೆ, ಓಕಾರ ಅಂತ ಹೇಳ್ತಾರೆ. ಹಾಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಒಂಥರ ಆಟದ ರೂಪದಲ್ಲಿ ಕೂಡ ಇದನ್ನು ನೆನ್ಪಿಟ್ಕೋಬೋದು. ನೋಡಿ, ನಾನು ಇನ್ನಿಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ಧೀರ, ಇಲ್ಲಿ ಅ ಬಂದಿದೆ, ಇಲ್ಲಿ ಊ ಬಂದಿದೆ, ಆವಾಗ ಊ ಬಂದಾಗ ಏನಾಗುತ್ತೆ, ಓಕಾರ ಬರಬೇಕಲ್ವಾ. ಧೀರೋತ್ತ ನೋಡಿ ಬಂದಿದೆಯಾ, ಓಕೆ. ಹಾಗೆಯೇ ಪುರಾಣ ಪ್ಲಸ್ ಉಕ್ತ, ಪುರಾಣ ಅ ಬರುತ್ತೆ, ಇಲ್ಲಿ ಊ ಬರುತ್ತೆ, ಹೌದಾ.
ಊಕಾರ ಬಂದಾಗ ಓಕಾರ ಆಯಿತು, ಹೌದಾ? ಪುರಾಣೋಕ್ತ ಈ ದೀರ್ಘ ಬಂದಿದೆಯಲ್ಲ ಅದಕ್ಕೆ. ಹಾಗೆಯೇ ಮದೋನ್ಮತ ಇದು ಹೇಗಾಗುತ್ತೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವುದಾದ್ರೂ ಗುಣಸಂಧಿಯ ಸಂಧಿ ಪದಗಳು ಗೊತ್ತಿದ್ದರೆ ನನಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ, ಸರಿನಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ನಿಮ್ಗೆ ಯಾವ್ದು ಸಂಧ್ಯಾಕ್ಷರಗಳು ಅಥವಾ ಸಂಧಿ ಪದಗಳು ತೊಂದರೆ ಕೊಡ್ತಾ ಇರ್ತಾವಲ್ಲ ಅವನ್ನೆಲ್ಲ ಪಟ್ಟಿ ಮಾಡಬೇಕು. ಯಾವ್ದು ಅಂತ ಹೇಳಿ ನೀವೇನು ಮಾಡಬೇಕು, 2-3 ಯಾವ್ದಾದ್ರು ಸಂಧಿ ಇರುತ್ತೆ, ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಅದು ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅಂಥವನ್ನೆಲ್ಲ ಪಟ್ಟಿ ಮಾಡಿ ಅದನ್ನೇ ಜಾಸ್ತಿ ಸತಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ತೊಂದರೆ ಕೊಡುವ ಪದಗಳನ್ನು ಪಟ್ಟಿ ಮಾಡೋದು. ಯಾವ ಪದಗಳು? ಸಂಧಿ ಪದಗಳು. ತೊಂದರೆ ಕೊಡುವಂಥ ಸಂಧಿ ಪದಗಳನ್ನು ಪಟ್ಟಿ ಮಾಡಬೇಕು. ಹಾಗಿದ್ರೆ ಇಲ್ಲಿ ಇದು ಯಾವ ಸಂಧಿ ಅಂತ ಹೇಳ್ತೀರಾ ಮಕ್ಕಳೇ? ಇದು ಯಾವ ಸಂಧಿ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ? ಓಕೆ, ಹೇಳ. ಓಕೆ, ಇಲ್ಲಿ ಐ ಇದೆ, ಇಲ್ಲಿ ಎ ಇದೆ. ಎ ಮತ್ತು ಐ ಅಲ್ಲಿ ಯಾವ್ದು ದೊಡ್ಡದು? ಐ ಅಲ್ವಾ? ಹಾಗಿದ್ರೆ ಇದೇನಾಯ್ತು? ಎಕ್ಸ್ಟ್ರಾ ಆಯಿತು. ಅದಕ್ಕೆ ಇದನ್ನು ವೃದ್ಧಿ ಸಂಧಿ ಅಂತ ಹೇಳಿದ್ವಿ. ಅವು ಮತ್ತು ಓ ಅಲ್ಲಿ ಅವು ಎಕ್ಸ್ಟ್ರಾ ಅಂದರೆ ಅದು ಮುಂದೆ ಬರುವಂಥದ್ದು. ಓ ಅವು ಬರುತ್ತಲ್ವಾ, ಹಾಗಾಗಿ ಇದು ವೃದ್ಧಿ ಸಂಧಿ. ಇಲ್ಲಿ ನೋಡಿ, ಐ ಬದಲು ಇಲ್ಲೇನಾಗಿದೆ? ಐನೇ ಬಂದಿದೆ. ಇಲ್ಲಿ ಮತ್ತೆ ಐ ಇದೆ, ಐನೇ ಬಂದಿದೆ. ಇಲ್ಲಿ ಅವು ಇದೆ, ಅವೇ ಬಂದಿದೆ. ಆದರೆ ಓ ಇದ್ರೂ ಕೂಡ ಅವು ಬರುತ್ತೆ ಮಕ್ಕಳೇ. ಮತ್ತು ಎ ಇದ್ರೂ ಕೂಡ ಏನಾಗುತ್ತೆ? ಐ ಆದೇಶ ಆಗುತ್ತೆ. ಅದೇ ವೃದ್ಧಿ ಸಂಧಿ. ಹಾಗಿದ್ರೆ ವೃದ್ಧಿ ಸಂಧಿಯ ಯಾವುದಾದ್ರೂ ಪದಗಳು ನಿಮಗೆ ಗೊತ್ತಿದೆ, ಸಂಧಿ ಪದಗಳು, ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರಿನಾ? ಓಕೆ, ಹಾಗೆಯೇ ಇಲ್ಲಿ ನಾನು ನೆಕ್ಸ್ಟು ನೀವು ಟೇಬಲ್ ಪೋಸ್ಟರ್ಗಳನ್ನು ಮಾಡ್ಕೊಳ್ಳಿ. ಅಂದರೆ ಚಿಕ್ಕ ಚಿಕ್ಕ ಪೋಸ್ಟರ್ಗಳನ್ನ ಮಾಡಿಕೊಂಡು ಅದನ್ನು ನಿಮ್ಮ ಟೇಬಲ್ ಮೇಲೋ ಅಥವಾ ನಿಮ್ಮ ಟೇಬಲ್ ಮುಂದೆನೋ ಅಂಟಿಸ್ಕೊಳ್ಳಿ. ಆವಾಗ ಕಲರ್ಫುಲ್ ಆಗಿರೋ ಆ ಪೋಸ್ಟರ್ಗಳಿಂದ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು, ಸರಿನಾ? ಇಲ್ಲಿ ನೋಡಿ, ನಾನು ಯ ಮತ್ತು ವ ಅರ್ಕಾರ ಬಂದಿದೆ, ಹೌದಾ? ಹಾಗಿದ್ರೆ ಇಲ್ಲಿ ಏನಾಗಿದೆ? ಇ ಉ ರು ಇದೆ. ಏನಾದರೂ ಚೇಂಜ್ ಆಗಿದೆಯಾ? ಪೂರ್ವ ಪದದಲ್ಲಿ ಏನಾದರೂ ಚೇಂಜ್ ಆಗಿದೆಯಾ? ಇಲ್ಲ. ಇ ಉ ಬಂದಿದೆ. ಆದರೆ ಏನಾಗಿದೆ? ಇಲ್ಲಿ ನೋಡಿ, ಇ ಬಂದಿದೆ, ಇಲ್ಲಿ ಇ ಬಂದಿದೆ, ಹೌದಾ? ಆದರೆ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದರೆ, ಇವೆರಡು ಅಕ್ಷರಗಳನ್ನು ಬಿಟ್ಟು, ಇವೆಲ್ಲ ಅಕ್ಷರಗಳನ್ನು ಬಿಟ್ಟು ಯಾವ ಸ್ವರ ಬರುತ್ತೋ ಅವಾಗ ಯಕಾರ, ಇಲ್ಲಿರೋದನ್ನು ಬಿಟ್ಟು ಯಾವಾಗ ಬರುತ್ತೋ ಅವಾಗ ವಕಾರ. ಅಂದರೆ ಇಲ್ಲಿ ಇ ಇದೆ, ಹೌದಾ? ಇವೆರಡನ್ನ ಬಿಟ್ಟು ಏನು ಬರಬೇಕು? ಇಲ್ಲಿ ಅ ಮತ್ತು ಆ ಬರಬೇಕು, ಹೌದಾ? ಕರೆಕ್ಟಾ? ಇಲ್ಲಿ ಇವೆಲ್ಲ ಬಿಟ್ಟು ಉ ಬಂದಿದೆ, ಹೌದಾ? ಹಾಗೆಯೇ ಇಲ್ಲಿ ಏನು ಮಾಡಬೇಕು? ರೂಕಾರ ಬರುತ್ತೆ. ಈ ಬಂದಾಗ ಏನಾಗುತ್ತೆ? ಇವು ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ಹೇಳ್ತಾ ಇದ್ದೀನಿ. ಆವಾಗ ನಿಮಗೆ ಯಕಾರ ಮತ್ತು ವಕಾರ ಮತ್ತು ಅರ್ಕಾರ ಆದೇಶ ಆಗುತ್ತೆ. ಇನ್ನೊಂದ್ಸತಿ ಕ್ಲಿಯರ್ ಮಾಡ್ತೀನಿ ನೋಡಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನು ಗೊತ್ತಾ? ಇಲ್ಲಿ ಏನಾಗುತ್ತೆ? ಇಲ್ಲಿ ನಮಗೆ ಪೂರ್ವ ಪದದಲ್ಲಿ ಏನಾಗಿದೆ? ಇ ಉ ರು ಯಾವುದಾದ್ರು ಬರಲಿ, ಇವೆಲ್ಲ ಇವೆಲ್ಲ ಸ್ವರಗಳನ್ನು ಬಿಟ್ಟು ಆ ಬೇರೆ ಸ್ವರ ಬಂದರೆ ಅಲ್ಲಿವಾಗ ಯಕಾರ ಬರುತ್ತೆ. ಇಲ್ಲಿ ಏನಾಗುತ್ತೆ? ಉಗೆ ವಕಾರ ಬರುತ್ತೆ, ಮತ್ತು ರು ಬಂದರೆ ಅರ್ಕಾರ ಬರುತ್ತೆ. ಪಿತ್ರ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಅಂತ ಕೇಳಿದಿರಲ್ಲ, ಮನು ಪ್ಲಸ್ ಅಂತರ ಮನ್ವಂತರ ಅಂತ ಕೇಳಿದಿಲ್ಲ, ಅತಿ ಪ್ಲಸ್ ಆದರ ಅತ್ಯಾದರ ಅಂತ ಕೇಳಿದಿರ್ತಾನೆ. ನೋಡಿ, ಇಲ್ಲಿ ಹೇಳ್ತೀನಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನಪ್ಪ ಇಲ್ಲಿ ಬಂದಿದೆ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇಲ್ಲೇನಾಗಿದೆ? ಉ ಬಂದಿದೆ, ಹೌದಾ? ಇಲ್ಲಿ ಅ ಬಂದಿದೆ. ಈ ಉ ಬಿಟ್ಟು ಇಲ್ಲಿ ಯಾವ್ದು ಬೇಕಾದ್ರೂ ಸ್ವರ ಬರಬಹುದು. ಆವಾಗ ಇಲ್ಲಿ ಯಕಾರ ಬಂತು, ಹೌದಾ? ಇಲ್ಲಿ ಇ ಬಂದಿದೆ, ಹೌದಾ? ಈ ಬಿಟ್ಟು ಯಾವ ಬೇಕಾದರೂ ಸ್ವರ ಬರುತ್ತಾ? ಇಲ್ಲಿ ಆ ಬಂದಿದೆ, ಅವಾಗೂ ಯನೇ ಬಂದಿದೆ. ಆದರೆ ಅದು ಬಿಟ್ಟು ಮತ್ತೊಂದು ಸ್ವರ ಬಂದಾಗ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮನು ಪ್ಲಸ್ ಅಂತರ ಅಂತ ಬಂದಾಗ ಮನ್ವಂತರ ಅಂತ ಬಂದಿರುತ್ತೆ, ನೋಡಿದ್ದೀರಾ? ಆಮೇಲೆ ಪಿತ್ರ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಅಂತ ಹೇಳಿ ಬರುತ್ತೆ. ಆ ಥರ ನಿಮ್ಗೆ ಏನಾದರೂ ಸಂಧಿಯ ಯಾವುದಾದ್ರೂ ನಿಮಗೆ ಪದಗಳು ಗೊತ್ತಿದ್ರೆ, ಸಂಧಿ ಪದಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಗೆ ಏನಾದರೂ ಅಕಸ್ಮಾತಾಗಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಮೇಡಮ್ ಅಂತ ಹೇಳಿ ಅನಿಸಿದರೆ ಅವಾಗ ಏನು ಮಾಡಿ ಗೊತ್ತಾ? ನೀವು ಯಾವಾಗಲೂ ಒತ್ತಾಗಿ ಬಂದರೆ, ಒತ್ತಾಗಿ ಬಂದರೆ ಅದನ್ನು ಸಂಧಿ ಅಂತ ಮಾಡ್ಕೊಂಬಿಡಿ. ಅರ್ಕಾರ ಬಂದರೆ, ಅರ್ಕಾರದಲ್ಲಿ 2 ಇದೆ. ಒಂದು ಗುಣಸಂಧಿಯಲ್ಲಿ ಅರ್ಕಾರ ಬರುತ್ತೆ, ಆವಾಗ ಏನಾಗುತ್ತೆ? ಮಹಾ ಪ್ಲಸ್ ಋಷಿ ಮಹರ್ಷಿ ಬರುತ್ತೆ, ಅದು ಮಹರ್ಷಿ ಆಗುತ್ತೆ. ಇಲ್ಲೇನಾಗುತ್ತೆ? ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಆಗುತ್ತೆ.
ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಲ್ಲಿ ಸ್ವಲ್ಪ ಟ್ರಿಕ್ ಇದೆ. ಅದನ್ನು ಬೇಕಾದರೆ ನೀವು ಹೆಚ್ಚಿನ ಮಾಹಿತಿ ಬೇಕು ಇದಕ್ಕೆ ಅಂತ ಹೇಳಿದ್ರೆ ನೀವೇನು ಮಾಡಿ, ನಮ್ಮ ಒನ್ ಶಾರ್ಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರಿನಾ? ಓಕೆ, ಹಾಗಿದ್ರೆ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಸಂಸ್ಕೃತದ ವ್ಯಂಜನ ಸಂಧಿಗಳು. ವ್ಯಂಜನ ಸಂಧಿಗಳು ತುಂಬ ಕಡಿಮೆನೇ ಕೇಳ್ತಾರೆ, ನಿಮ್ಗೆ ಅಷ್ಟೊಂದು ವ್ಯಂಜನ ಸಂಧಿಗಳು ಕೇಳಲ್ಲ. ನೀವು ಅದರಲ್ಲೂ ಕೂಡ ನೀವು ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದರೆ ಜಸ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಯನ್ನು ನೋಡ್ಕೊಳ್ಳಿ. ಯಾಕೆ ಅನುನಾಸಿಕ ಸಂಧಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇಲ್ಲಿ ಕ್ವಶನ್ಗಳನ್ನು ಕೇಳಿದಾಗ ಯಾವಾಗಲೂ ಹೆಚ್ಚು ಅನುನಾಸಿಕ ಸಂಧಿಯ ಕ್ವಶನ್ಸ್ಗಳು ಬಂದಿರುತ್ತೆ, ಅದಕ್ಕೋಸ್ಕರ. ಓಕೆ, ಇಲ್ಲಿ ನೋಡಿ ಜಸ್ವ ಸಂಧಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆದೇಶ ಸಂಧಿಯಲ್ಲಿ ನಮಗೆ ಉತ್ತರ ಪದದ ಮೊದಲ ಅಕ್ಷರ ಚೇಂಜ್ ಆಗುತ್ತೆ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಮಳೆ, ಇಲ್ಲಿ ನೋಡಿ ದಿಕ್ ಪ್ಲಸ್ ದೇಶ ದಿಗ್ದೇಶ, ಜಗತ್ ಪ್ಲಸ್ ಗುರು ಜಗದ್ಗುರು, ಹೌದಾ? ಇಲ್ಲಿ ನೋಡಿ ವಾಕ್ ಪ್ಲಸ್ ಈಶ ವಾಗೀಶ. ಇಲ್ಲಿ ಏನಾಗಿದೆ, ಪೂರ್ವ ಪದದ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರ, ವ್ಯಂಜನಾಕ್ಷರ ಇದೆ ಅಲ್ವಾ, ಕೊನೆಯ ಅಕ್ಷರ ಚೇಂಜ್ ಆಗಿದೆ. ಅದೇ ನಾವು ಆದೇಶ ಸಂಧಿಯಲ್ಲಿ ಏನಾಗುತ್ತೆ, ಉತ್ತರ ಪದದ ಮೊದಲ ಅಕ್ಷರ, ಮಳೆ ಪ್ಲಸ್ ಕಾಲ ಅಂತ ಬಂದಾಗ ಮಳೆಗಾಲ ಅಂತ ಹೇಳಿ ಮಾಡ್ತೀವಲ್ವ, ಅದಕ್ಕೋಸ್ಕರ. ಇದಕ್ಕೆ ಏನು ಚೇಂಜ್ ಇಲ್ಲ, ಅದಕ್ಕೆ ಉತ್ತರ ಪದದ ಮೊದಲ ಅಕ್ಷರ, ಇದು ಪೂರ್ವ ಪದದ ಕೊನೆಯ ಅಕ್ಷರ, ಅಷ್ಟೇ ನೆನ್ಪಿಟ್ಕೊಳ್ಳಿ. ಸೇಮ್ ಟು ಸೇಮ್ ಜಸ್ವ ಸಂಧಿ ಮತ್ತು ನಿಮ್ಮ ಆದೇಶ ಸಂಧಿ, ಅದು ಕನ್ನಡ ಸಂಧಿ, ಇದು ವ್ಯಂಜನ ಸಂಧಿ, ಸಂಸ್ಕೃತದ ವ್ಯಂಜನ ಸಂಧಿ. ಸರಿನಾ ಮಕ್ಕಳೇ? ಓಕೆ, ಹಾಗೆಯೇ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಸಂಧಿಗಳನ್ನು ಕೊಟ್ಟಿದ್ದೀನಿ, ಇದು ಯಾವ ಸಂಧಿ ಇರ್ಬೋದು ಮಕ್ಕಳೇ? ಕಮೆಂಟ್ ಮಾಡ್ತೀರಾ? ಓಕೆ, ಹೇಳ. ಶುತ್ವ ಸಂಧಿ ಅಂತ ಕೇಳಿದ್ದೀರಾ? ಜಗದ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಇವೆಲ್ಲ ಬರುತ್ತಲ್ಲ, ಇವು ತುಂಬ ರೇರ್ ಅಕ್ಷರಗಳು, ಇವು ತುಂಬ ಸಂಸ್ಕೃತದಿಂದ ಪ್ರಭಾವಿತ, ತುಂಬ ಸಂಸ್ಕೃತಮಯವಾದಂಥ ಅಕ್ಷರಗಳ ಪದಗಳಿದ್ರೆ ಮಾತ್ರನೇ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಶುತ್ವ ಸಂಧಿ ಬರುತ್ತೆ. ಸಕಾರ ಇದ್ದಾಗ ಶಕಾರ, ತಕಾರ ಇದ್ದಾಗ ಚಕಾರ, ಹೀಗೆ ಬಂದರೆ ಶುತ್ವ ಸಂಧಿ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಶುತ್ವ ಸಂಧಿಗೆ 2 ಉದಾಹರಣೆಗಳನ್ನು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಹಾಗೆಯೇ ಬೇಕಾದರೆ ನಮ್ಮ ಡೌಟ್ ಸೆಕ್ಷನಲ್ಲಿ ಕೂಡ ಹಾಕ್ಬೋದು ನೀವು. ಓಕೆ, ಹಾಗೆಯೇ ಇಲ್ಲಿ ನೋಡಿ, ಇದು ಯಾವ ಸಂಧಿ ಇರ್ಬೋದು ಮಕ್ಕಳೇ? ಯಾವ ಸಂಧಿ ಇರ್ಬೋದು ಹೇಳ್ತೀರಾ? ಹೇಳ. ಓಕೆ, ಇದು ಏನು? ಅನುನಾಸಿಕ. ಅನುನಾಸಿಕಗಳು ಅಂದರೆ ನಾಸಿಕಗಳಿಂದ ಹೇಳುವಂಥದ್ದು. ಯಾವುದ್ಯಾವುದಪ್ಪ? ಞ ಞ ಣ ನ ಮ, ಇವೆಲ್ಲ ಏನು? ಅನುನಾಸಿಕಗಳು. ಹಂಗಿದ್ರೆ ಈ ಕ ಪದದ ಕೊನೆಯ ಅಕ್ಷರ ಞ, ಈ ಚ ಪದದ ಕೊನೆಯ ಅಕ್ಷರ ಞ, ಟದು ಣ, ಮತ್ತು ತ ನ ಪದು ಮ, ಇವೆಲ್ಲ ಆ ವರ್ಗದ ಅನುನಾಸಿಕಗಳು. ಅಂದರೆ ನಾಸಿಕ ಅಂತ ಹೇಳಿದ್ರೆ ಮೂಗಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಹೇಳ್ತೀವಿ. ಅದಕ್ಕೆ ಇದನ್ನು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಹಾಗಿದ್ರೆ ಮಕ್ಕಳೇ, ಅನುನಾಸಿಕ ಸಂಧಿಗೆ ನಿಮ್ಮ ಪುಸ್ತಕದಲ್ಲಿ ಯಾವುದಾದ್ರೂ ಉದಾಹರಣೆಗಳು ನಿಮಗೆ ಗೊತ್ತಿದ್ದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ನಾನು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಬರೀ ನಾನು ಹೇಳೋದು ನೀವು ಕೇಳೋದು ಆಗಬಾರ್ದಲ್ವಾ, ನೀವು ಕೂಡ ಮಾಡಬೇಕಲ್ವಾ. ಹಾಗಾಗಿ ಮತ್ತು ತೊಂದರೆ ಕೊಡುವ ಪದಗಳನ್ನು ಪಟ್ಟಿ ಮಾಡಿ ಅನ್ನೋದು ಇದರ ಹೆಡ್ಡಿಂಗು. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗೆ ಯಾವುದಾದ್ರೂ ತೊಂದರೆ ಕೊಡುವಂಥ ನಿಮಗೆ ಸಂಧಿ ಪದಗಳಿದ್ದರೆ ಅವುಗಳನ್ನು ಪಟ್ಟಿ ಮಾಡಿ ಅದನ್ನು ಬಿಡಿಸಿ ನೋಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನಮ್ಮ ಡೌಟ್ ಸೆಕ್ಷನಲ್ಲಿ ಹಾಕಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟಿಗೆ ಆನ್ಸರ್ ಮಾಡ್ತೀನಿ ಮಕ್ಕಳೇ. ಹಾಗಿದ್ರೆ ಈ ಸಂಧಿಗಳು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮತ್ತು ನಿಮ್ಗೇನು ಗೊತ್ತಾ, ಹೆಚ್ಚಿನ ಮಾಹಿತಿ ಬೇಕು ಮ್ಯಾಮ್, ನಂಗೆ ಡೀಪ್ ನಾಲೆಜ್ ಬೇಕು, ಡೀಪಾಗಿ ನಂಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಮರೀದೆ ನಮ್ಮ ಒನ್ ಶಾರ್ಟ್ ವಿಡಿಯೋ ಇದೆ ಅಲ್ವಾ, ಅದನ್ನು ನೋಡಿ. ಒನ್ ಶಾರ್ಟ್ ವಿಡಿಯೋ ನೋಡಿದಾಗ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇದನ್ನು ನೋಡಿದರೆ ನಿಮ್ಗೆ ಸುಮ್ಮನೆ ಮೇಲೆ ಅರ್ಥ ಆಗಿರುತ್ತೆ, ನೀವು ಒಳಗಡೆಯಿಂದ ಡೀಪಾಗಿ ಅರ್ಥ ಆಗಬೇಕು ಅಂದರೆ ನಮ್ಮ ಒನ್ ಶಾರ್ಟ್ ವಿಡಿಯೋ ನೋಡಿ. ಹಾಗಿದ್ರೆ ಮಕ್ಕಳೇ, ಈ ಸಂಧಿಗಳನ್ನು ಮಾಸ್ಟರ್ ಆಗಿ ಹೇಗೆ ಮೈಂಡ್ ಮ್ಯಾಪ್ ಮುಖಾಂತರ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.